ಖಂಡಿತ ಸರ್. ನಾನು ಬೇಸಿಕಲಿ ಒಂದು ಸ್ಕೂಲಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನನ್ನ ಹತ್ತಿರದ ಪೇರೆಂಟ್ಸ್ ಯಾರಿದ್ದಾರೆ, ಮತ್ತೆ ನನ್ನ ಸ್ಟಾಫ್ ಮಕ್ಳು ಯಾರಿದ್ದಾರೆ, ಅವ್ರು ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆದಾಗ ನಾನು ನಿಮಗೆ ಸುಮಾರು ಸತಿ ಕಾಲ್ ಮಾಡಿದೀನಿ. ನೀವು ಅದಕ್ಕೆ ಹೋದ ಫೋನ್ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಕಂಪ್ಲೀಟ್ಲಿ ಕ್ಯೂರ್ ಆಗ್ತಿದೆ. ಸೊ ಅವರೆಲ್ಲರ ಪರವಾಗೂ ಕೂಡ ಒಂದು ದೊಡ್ಡ ಥ್ಯಾಂಕ್ ಯು ಸರ್. ಬಸವ ಅಕ್ವಾ ಅಕಾಡೆಮಿಯಿಂದ ನಾನು ನಿಮ್ಮ ಎಲ್ಲರ ವಿಶ್ವನಾಥ್ ಸಕಲೇಶ್ಪುರ. ಈಗ ದಾವಸ್ಪೇಟೆಯಿಂದ ವಂಜಾಕ್ಷಿ ಅವರು ನಮ್ಮ ಹತ್ರ ಕಲ್ಲರ್ ಥೆರಪಿಯ ಚಿಕಿತ್ಸೆಗೆ ಅಂತ ಬಂದಿದ್ದಾರೆ. ಅವರಿಗೆ ಚಿಕಿತ್ಸೆ ಕೂಡ ಕೊಟ್ಟಿದ್ದೀನಿ. ಕಳೆದ ಒಂದು 5-6 ತಿಂಗಳಿಂದ ಹಿಂದಿನಿಂದಲೂ ಅವ್ರ ಫ್ಯಾಮಿಲಿಗೆ ನಾನು ಚಿಕಿತ್ಸೆ ಕೊಡ್ತಾ ಬಂದಿದ್ದೀನಿ. ಅವರು ದಾವಸ್ಪೇಟೆಯಿಂದ ನಮ್ಮನ್ನ ಕಲ್ಲರ್ ಥೆರಪಿ ನಂಬ್ಕೊಂಡು ಸಕಲೇಶ್ಪುರಕ್ಕೆ ಬಂದು ಆ ಚಿಕಿತ್ಸೆಯನ್ನು ತಗೊಳ್ತಾ ಇರೋದು ನನ್ನ ಅಕಾಡೆಮಿಗೂ ಮತ್ತು ನನಗೆ ತುಂಬಾ ಒಂದು ಹೆಮ್ಮೆ. ಮತ್ತೆ ನನ್ನ ಚಿಕಿತ್ಸೆ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಖುಷಿ ಆಗುತ್ತೆ. ಮೇಡಮ್, ನಿಮ್ಗೆ ಯಾಕೆ ಈ ಕಲ್ಲರ್ ಥೆರಪಿ ಬಗ್ಗೆ ನಂಬಿಕೆ ಬಂತು, ಮತ್ತೆ ನಮ್ಮ ಇದು ಹೇಗೆ ಗೊತ್ತಾಯ್ತು ನಿಮಗೆ? ಸರ್, ಮೊದಲನೇದಾಗಿ ತುಂಬಾ ದೊಡ್ಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿಗೆ ನಿಮ್ ಹತ್ರ ಬರೋದಕ್ಕೆ ಕಾರಣ ಆಗಿದ್ದು ನಮ್ ದೂರದ ಸಂಬಂಧಿಕರೊಬ್ಬರಿಂದ ನಿಮ್ಮ ಪರಿಚಯ ಸಿಕ್ತು. ಸೊ ನಮ್ಮ ಯಜಮಾನ್ರಿಗೆ ಪ್ರಾಬ್ಲಮ್ ಇತ್ತು, ಸೊಂಟ ನೋವು, ಸಯಾಟಿಕಾ ಪ್ರಾಬ್ಲಮ್ಸ್ ಇತ್ತು. ಅದು ನಿಮ್ ಹತ್ರ ಬಂದ್ಮೇಲೆ ಒಂದೇ ಸಿಟ್ಟಿಂಗ್ ಗೆ ಕಂಪ್ಲೀಟ್ಲಿ ಕ್ಯೂರ್ ಆಗೋದು ಕನ್ಫರ್ಮ್ ಆಯ್ತು ನಮಗೆ. ಸೊ ಹಾಗಾಗಿ ನನ್ನ ಪ್ರಾಬ್ಲಮ್ಸ್ ನಿಮ್ ಹತ್ರ ಶೇರ್ ಮಾಡಿದೆ. ನನಗೆ ನಿಮ್ಮಿಂದ ಎಲ್ಲಾ ರೀತಿಯಾದ ರಿಸಲ್ಟ್ಸ್ ಸಿಗೋದಕ್ಕೆ ಕಾರಣ ಆಯ್ತು. ಸೊ ಅಲ್ಲಿಂದ ತುಂಬಾ ಸಂತೋಷ ಆಯ್ತು. ನಾನು ತುಂಬಾ ಫ್ರೆಂಡ್ಸಿಗೂ ರೆಫರ್ ಮಾಡಿದೀನಿ. ಸೊ ಇದಕ್ಕಿಂತ ಮೀರಿದೀನಿ ಏನೋ ಬೇಕಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನನಗೆ ಬಸವ ಅಕ್ವಾ ಅಕಾಡೆಮಿ ಕಲರ್ ಥೆರಪಿ ಮೇಲೆ ಕಂಪ್ಲೀಟ್ ನಂಬಿಕೆ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಫೋನಲ್ಲೂ ನನ್ನ ಹತ್ರ ಕೇಳ್ಕೊಂಡು ಮಕ್ಕಳಿಗೆ ಏನಾದ್ರು ಜ್ವರ ಕೆಮ್ಮು ಬಂದ್ರೆ ಕಲ್ಲರು ಮತ್ತೆ ನಾವು ಕೊಟ್ಟಿದ್ದ ವಾಸಿ ಆಗ್ತಾ ಇದೆ? ಖಂಡಿತ ಸರ್. ನಾನು ಬೇಸಿಕಲಿ ಒಂದು ಸ್ಕೂಲಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನನ್ನ ಹತ್ತಿರದ ಪೇರೆಂಟ್ಸ್ ಯಾರಿದ್ದಾರೆ, ಮತ್ತೆ ನನ್ನ ಸ್ಟಾಫ್ ಮಕ್ಳು ಯಾರಿದ್ದಾರೆ, ಅವ್ರು ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆದಾಗ ನಾನು ನಿಮಗೆ ಸುಮಾರು ಸತಿ ಕಾಲ್ ಮಾಡಿದೀನಿ. ನೀವು ಅದಕ್ಕೆ ಹೋದ ಫೋನ್ ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಕಂಪ್ಲೀಟ್ಲಿ ಕ್ಯೂರ್ ಆಗ್ತಿದೆ. ಸೊ ಅವರೆಲ್ಲರ ಪರವಾಗೂ ಕೂಡ ಒಂದು ದೊಡ್ಡ ಥ್ಯಾಂಕ್ ಯು ಸರ್. ಧನ್ಯವಾದ.